ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದ ಈ ಬಾರಿ ಸೋಲು ಮಮತಾ ಬ್ಯಾನರ್ಜಿ ಅವರಿಗೆ ಅರಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇದೊಂದು ಕಡೆ ಆದರೆ ಸಾಲು ಸಾಲು ತಮ್ಮ ಪಕ್ಷದವರೇ ಮಮತಾ ಬ್ಯಾನರ್ಜಿಯನ್ನು ಮತ್ತು ಅಭಿಷೇಕ್ ಬ್ಯಾನರ್ಜಿಯವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ತಮ್ಮ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂತಹ ಮನೋಜ್ ತಿವಾರಿ ಮಮತಾ ಬ್ಯಾನರ್ಜಿಯ ವಿರುದ್ಧವಾಗಿ ಮಾತನಾಡಿದ್ದಾರೆ. TMCಯಿಂದ ಹೊರಬಂದರೂ ಕೂಡ ಆಶ್ಚರ್ಯ ಪಡುವಂತಿಲ್ಲ. ಮನೋಜ್ ತಿವಾರಿ ಕ್ರೀಡಾ ಸಚಿವರಾಗಿದ್ದರು 21ರ ಇವರ ಕ್ಯಾಬಿನೆಟ್ನಲ್ಲಿ. ಕ್ರಿಕೆಟರ್ ಕೂಡ ಹೌದು. 5 ವರ್ಷಗಳ ಕಾಲ ಸಚಿವರಾಗಿದ್ದರು. ಇವರು ಹೇಳುವಂಥದ್ದು ಮಮತಾ ಬ್ಯಾನರ್ಜಿಯ ಸರ್ಕಾರ ಭ್ರಷ್ಟ ಸರ್ಕಾರ, ಕರಪ್ಟ್ ಗೌರ್ಮೆಂಟ್ ಅಂತೇಳಿ ಹೇಳ್ತಾರೆ. ಶಿ ಡಿಸರ್ವ್ಸ್ ದಿಟ್ ಡಿಫಿಟ್ ಅಂತ ಹೇಳಿ ಕೂಡ ಹೇಳ್ತಾರೆ. ಅಂದರೆ ಮಮತಾ ಬ್ಯಾನರ್ಜಿಯ ಸಚಿವರೇ ಈ ಮಾತನ್ನು ಹೇಳಬೇಕಾದ್ರೆ ಎಷ್ಟರ ಮಟ್ಟಿಗೆ ಅವರ ಕೊನೆಯ ಅವಧಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇತ್ತು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ನು ರಾಜ್ ಚಕ್ರವರ್ತಿ ಶಾಸಕರಾಗಿದ್ದರು ಮಮತಾ ಬ್ಯಾನರ್ಜಿಯವರ ಸರ್ಕಾರದಲ್ಲಿ. TMCಯ ಶಾಸಕರಿವರು. ಇವರು ಕೂಡ ಮಮತಾ ಬ್ಯಾನರ್ಜಿಯವರ ವಿರುದ್ಧವಾಗಿ ಮಾತನಾಡಿ ರಾಜಕೀಯದಿಂದಲೇ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ರು. ರಾಜಕೀಯದ ಸಹವಾಸವೇ ಬೇಡ ಅಂಥೇಳಿ ರಾಜ್ ಚಕ್ರವರ್ತಿ ಹೊರಬಂದರು. TMCಯಲ್ಲಿ ಹಿಂದೆ ಶಾಸಕರಾಗಿದ್ದರು. ಇನ್ನು ದೇವ್ ಸಂಸದರು ಇವರು ಸೇರಿದಂತೆ ಇನ್ನೂ ಅನೇಕರು TMCಯ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಅಭಿಷೇಕ್ ಬ್ಯಾನರ್ಜಿಯ ವಿಚಾರವನ್ನು ತೆಗಿತಾ ಇದ್ದಾರೆ. ಯಾಕೆ ಅಭಿಷೇಕ್ ಬ್ಯಾನರ್ಜಿ ಅಂತ ಹೇಳಿ ನಿಮಗೆ ಕಡೆಗೆ ಮಾತನಾಡ್ತೀನಿ. ಇನ್ನು ರಿಜು ದತ್ತ BJPಗೆ ಕ್ಷಮೆಯನ್ನು ಯಾಚಿಸಿದ್ದಾರೆ. BJPಗೆ ಕ್ಷಮೆ ಕೇಳಿದ್ದಾರೆ. ನಾನು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾತನಾಡಿಬಿಟ್ಟೆ, ಮಮತಾ ಬ್ಯಾನರ್ಜಿ ಮತ್ತು ಅವರ ಸರ್ಕಾರದ ಒತ್ತಡ ನನ್ನ ಮೇಲಿತ್ತು ಅಂತ. ಒಟ್ಟಾರೆಯಾಗಿ ಇದೇ ರೀತಿ ಸಾಗಿದರೆ ಮಮತಾ ಬ್ಯಾನರ್ಜಿಯವರ ಪಕ್ಷ 31ರ ಚುನಾವಣೆಯಲ್ಲಿ ಅಲ್ಲ, ಅದಕ್ಕೆ ಮುಂಚೆ 29ರ ಲೋಕಸಭಾ ಚುನಾವಣೆಯಲ್ಲಿ ಇರುತ್ತೋ ಇರಲ್ವೋ ಅನ್ನುವಂತಹ ಚರ್ಚೆಗಳು ಆರಂಭವಾಗಿದೆ. ಇವರು ಪೋಸ್ಟ್ ಎಲೆಕ್ಷನ್ ಮೀಟಿಂಗನ್ನು ಮಾಡ್ತಾರೆ. 80 ಜನ ಶಾಸಕರಷ್ಟೇ ಇವರಲ್ಲಿ ಗೆದ್ದಿರುವಂಥವರು. ಬಹುತೇಕ 21ರಲ್ಲಿ ಗೆದ್ದಂತಹ ತ್ರಿಬಲ್ ಶಾಸಕರು 21ರಲ್ಲಿ 215 ಗೆದ್ದಿದ್ರು. ಅವರು ಈ 80 ಕೆಳೆದಿದ್ದಾರೆ. ಅದರಲ್ಲಿ 71 ಜನ ಮಾತ್ರ ಪೋಸ್ಟ್ ಎಲೆಕ್ಷನ್ ಮೀಟಿಂಗಿಗೆ ಬಂದಿದ್ದರು. ಇನ್ನುಳಿದ 9 ಜನ ಬಂದಿರಲಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಮಾಡುತ್ತೆ. ಇನ್ನು ಅಭಿಷೇಕ್ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿಯ ಅಳಿಯ, ತಮ್ಮನ ಮಗ, ಇವರ ವಿರುದ್ಧವಾಗಿ ಕೂಡ TMCಯ ನಾಯಕರು ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ? ಈಗೇನು ಪಶ್ಚಿಮ ಬಂಗಾಳದಲ್ಲಿ ಸುವೇಂದ್ರ ಅಧಿಕಾರಿ ಇದ್ದಾರಲ್ಲ, BJPಯ ಮುಖ್ಯಮಂತ್ರಿ, ಇವರು BJPಯತ್ತ ಬರೋದಕ್ಕೆ, TMCನ ತೊರೆಯೋದಕ್ಕೆ ಈ ಅಭಿಷೇಕ್ ಬ್ಯಾನರ್ಜಿಯೇ ಕಾರಣ. ಐಪ್ಯಾಕ್ ಅನ್ನುವಂಥ ಸಂಸ್ಥೆ ಅಂದರೆ ಪ್ರಶಾಂತ್ ಕಿಶೋರನ್ನು 21ರ ಚುನಾವಣೆಯಲ್ಲಿ ರಾಜಕೀಯ ತಂತ್ರಗಾರಿಕೆಯನ್ನು ರೂಪಿಸಲಿಕ್ಕೆ ಇವರು ಅಪಾಯಿಂಟ್ ಮಾಡಿಕೊಳ್ಳೋದನ್ನು ಕೂಡ ಸುವೇಂದ್ರ ಅಧಿಕಾರಿ ಅವರಿಗೆ ತಿಳಿಸಿರಲಿಲ್ಲ. ಆರಂಭಿಕವಾಗಿ ಸುವೇಂದ್ರ ಅಧಿಕಾರಿ ಮಮತಾ ಬ್ಯಾನರ್ಜಿಯವರ ನಂತರ ಇವರದ್ದೇ ಎಲ್ಲ ಅಧಿಕಾರ ಅನ್ನುವಂತಹ ಸ್ಥಿತಿಯಲ್ಲಿದ್ದಂಥವರಿಗೆ ಸೈಡ್ಲೈನ್ ಮಾಡಿದ್ರು. ಅದಕ್ಕೆ ಪ್ರಮುಖ ಕಾರಣ ಅಭಿಷೇಕ್ ಬ್ಯಾನರ್ಜಿ. ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅವರು BJPಗೆ ಜಂಪ್ ಆದರು. BJPಯನ್ನು 5 ವರ್ಷದಲ್ಲಿ ಅಧಿಕಾರದ ಚುಕ್ಕಾಣಿಗೆ ತೆಗೆದುಕೊಂಡು ಬಂದರು. ನೋಡಿ, ಒಂದು ಪಕ್ಷದಲ್ಲಿ ಈ ರೀತಿಯಾಗಿ ಯಾರಾದರೂ ಒಬ್ಬರು ಇದ್ದುಬಿಟ್ರೆ ಆ ಪಕ್ಷ ಯಾವ ರೀತಿ ನೆಲಸಮ ಆಗುತ್ತೆ ಅಂತ ಗೊತ್ತಾಗತ್ತೆ. ಹಿಂದೆ ಅಸ್ಸಾಂನ ವಿಚಾರದಲ್ಲೂ ಕೂಡ ನಾವು ಇದೇ ರೀತಿ ಹೇಳ್ತಾ ಇದ್ವಿ. ಗೌರವ್ ಗೊಗೊಯ್ ಯಾವ ರೀತಿಯಾಗಿ ನಡೆಸ್ಕೊಂಡ್ರು ತಮ್ಮ ಪಕ್ಷದ ಹಿರಿಯ ನಾಯಕರನ್ನು ಅಂತ. ಭೂಪೇಂದ್ರ ಬೋರಾ BJPಯತ್ತ ಹೋಗೋದಕ್ಕೆ ಗೌರವ್ ಗೊಗೊಯ್ ಕಾರಣ. ಗೌರವ್ ಗೊಗೊಯ್ ಪತ್ನಿಯ ವಿರುದ್ಧ ಆರೋಪ ಬಂದಾಗ, ಪಾಕಿಸ್ತಾನದ ನಂಟಿದೆ ಅಂತ ಹೇಳಿದಾಗ ಸರಿಯಾಗಿ ಉತ್ತರ ಕೊಡದೇ ಇರುವಂಥದ್ದು, ಅದಕ್ಕೆ ರಾಹುಲ್ ಗಾಂಧಿ ಅವರು ಗೌರವ್ ಗೊಗೊಯ್ ಪರವಾಗಿ ನಿಲ್ಲುವಂಥದ್ದು, ಇವೆಲ್ಲವನ್ನು ನೋಡಿದಂತಹ
ಭೂಪೇಂದ್ರ ಬೋರಾ ಬಿ ಜೆ ಪಿಯತ್ತ ಹೋದರು. ತದನಂತರ ಹಾಲಿ ಶಾಸಕರು, ಹಾಲಿ ಸಂಸದರು, ಪ್ರಭಾವಿ ನಾಯಕರು ಎಲ್ಲರೂ ಕೂಡ ಬಿ ಜೆ ಪಿಗೆ ಶಿಫ್ಟ್ ಆದರು. ಪಶ್ಚಿಮ ಬಂಗಾಳದ ಕತೆ ಕೂಡ ಅದೇ ಆಗ್ತಾ ಇದೆ. ಅಭಿಷೇಕ್ ಬ್ಯಾನರ್ಜಿಯ ವಿರುದ್ಧವಾಗಿ ತಮ್ಮ ಸ್ವಪಕ್ಷದವರೇ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ಇದೇ ರೀತಿ ಮುಂದುವರೆದರೆ ಮತ್ತೆ ಹೇಳ್ತಾ ಇದ್ದೀನಿ, ಬಿ ಜೆ ಪಿ ಸಿಂಗಲ್ ಹ್ಯಾಂಡೆಡ್ ಆಗಿ 31 ಮತ್ತು 21 ಲೋಕಸಭಾ ಚುನಾವಣೆಯನ್ನು ಗೆದ್ದರೂ ಕೂಡ ಆಶ್ಚರ್ಯಪಡಬೇಡಿ. ಒಂದು ಪಕ್ಷದ ಮೊದಲ ಶತ್ರು ಅಂತ ಹೇಳಿದ್ರೆ ಆಂತರಿಕ ಕದನ, ಒಗ್ಗಟ್ಟು ಇಲ್ಲದೆ ಇರುವಂಥದ್ದು. 23ರ ಕರ್ನಾಟಕ ಚುನಾವಣೆಯಲ್ಲೇ ನೋಡಿದ್ವಿ ನಾವು. ಬಿ ಜೆ ಪಿ 66ರ ಸಂಖ್ಯೆಗೆ ಬರೋದಕ್ಕೆ ಆಂತರಿಕ ಕದನ ಎಷ್ಟರ ಮಟ್ಟಿಗೆ ಕಾರಣ ಆಯಿತು ಅಂತ. ಆಂತರಿಕ ಕದನ, ತಮ್ಮ ವಿರುದ್ಧ ಬಂದಂಥ ಸುಳ್ಳು ಆರೋಪವನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ರಿಟರ್ನ್ ಆಗಿ ಮಾತನಾಡದೇ ಇರುವಂಥದ್ದು. 40% ಕಮಿಷನ್ ಅಂತ ಹೇಳಿದರು ಬಿ ಜೆ ಪಿ ಸರ್ಕಾರದ ವಿರುದ್ಧ, ಇನ್ನೂ ಸಹ ಪ್ರೂವ್ ಆಗಿಲ್ಲ ಅದು. ಈಗ ಪಶ್ಚಿಮ ಬಂಗಾಳಕ್ಕೆ ಬರೋದೇ ಆದರೆ TMC ವೈಪೌಟ್ ಆದರೂ ಕೂಡ ಆಶ್ಚರ್ಯಪಡಬೇಡಿ. ಇಲ್ಲ, ಅವರ ಬಳಿ ಯಾವುದೇ ರೀತಿಯಾದಂತಹ ಡಿಫೈನ್ಡ್ ಮಾಡಿಕೊಳ್ಳಿಕ್ಕೆ ಅಂಶಗಳೇ ಇಲ್ಲ. ಇಷ್ಟು ವರ್ಷಗಳ ಅಂದರೆ 15 ವರ್ಷಗಳ ದುರಾಡಳಿತಕ್ಕೆ ಬ್ರೇಕ್ ಬಿದ್ದಿದೆ. ಬಿ ಜೆ ಪಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಹಿಸ್ಟಾರಿಕಲ್ ಡಿಸಿಷನ್ನ ತೆಗೆದುಕೊಳ್ತಾ ಇದ್ದಾರೆ ಸುವೇಂದ್ರ ಅಧಿಕಾರಿ. 5 ವರ್ಷ ಪ್ರಬಲವಾದಂತಹ ಸರ್ಕಾರ ಅಂತೂ ಇದ್ದೇ ಇರುತ್ತೆ. ಬೋಲ್ಡ್ ಡಿಸಿಷನ್ಸ್ಗಳನ್ನು ಮಾಡ್ತಾರೆ. ಈ 5 ವರ್ಷ ಬಿ ಜೆ ಪಿ ತನ್ನ ಹಿಂದೆ ಯಾವ್ಯಾವ ಬಿಹಾರ, ಅಸ್ಸಾಂನಲ್ಲಿ ಕೊಟ್ಟಂಥ ಸರ್ಕಾರವನ್ನು ಕೊಟ್ಟರೆ ಮಮತಾ ಬ್ಯಾನರ್ಜಿ ಪುನಃ ಅಧಿಕಾರದ ಚುಕ್ಕಾಣಿಯನ್ನು ಯೋಚನೆ ಕೂಡ ಮಾಡೋದಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತೀನಿ ಅಂತ ಕುಂತಿದ್ದಾರೆ ಈಗ ಸದ್ಯದ ಮಟ್ಟಿಗೆ. ಓಟ್ ಚೋರಿ ಆಗಿದೆ, ಅದು 31 ಕ್ಷೇತ್ರ ಅನ್ಸುತ್ತೆ. ತಗೊಳ್ಳಿ, 31 ಕ್ಷೇತ್ರಗಳಲ್ಲಿ ನಿಮ್ಮ ಗೆಲುವಾದರೂ ಕೂಡ 110ಕ್ಕೆ ಬರುತ್ತೆ. ನಿಮ್ಮ ಸಂಖ್ಯೆ 110ಕ್ಕೆ ಬರುತ್ತೆ. ಮಮತಾ ಬ್ಯಾನರ್ಜಿಯ 1.5 ದಶಕದ ದುರಾಡಳಿತ ಇತ್ತಲ್ಲ, ಅದು ಏಕಾಏಕಿ ಒಂದೇ ರೀತಿ ಬಂತಲ್ಲ. ನೋಡಿ, 2011ರಿಂದ 16 ಪರವಾಗಿಲ್ಲ, 16 ಶುರುವಾಯಿತು ನೋಡಿ. 21ರಲ್ಲಿ ಬಂದಂತಹ ಸರ್ಕಾರ ಕೊನೆಯ ಅವಧಿ ಇತ್ತಲ್ಲ, ಎಂತೆಂಥ ಹಗರಣಗಳು, ನೀವು ಕೇಳಲಿಕ್ಕೆ ಸಾಧ್ಯ ಇಲ್ಲ. 68 ಜನ ಬಿ ಜೆ ಪಿ ಕಾರ್ಯಕರ್ತರ ಹತ್ಯೆ. ಬೇಕಾಗಿತ್ತು ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಅಂತ ನಾವು ಹೇಳ್ತಾ ಇದ್ದಿದ್ದು ಇವೇ ಕಾರಣಗಳಿಗೆ. ಒಟ್ಟಾರೆಯಾಗಿ 4ರಿಂದ 5 ಪ್ರಭಾವಿ ನಾಯಕರು ಹೊರಬರುವಂಥ ನಿರ್ಧಾರವನ್ನು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಅದರ ಕಂಪ್ಲೀಟ್ ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಇರ್ತೀವಿ. ನಮಸ್ಕಾರ.